ಸೊ ಆ್ಯಕ್ಚುಲಿ ಇವತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ನನಗೆ ಸ್ವಾತಿಗೆ ನಾವು ಇದೇ ರೆಸ್ಟೋರೆಂಟ್ಗೆ ಅರೌಂಡು ಎಷ್ಟು ಬೇಬಿ ಇದೊಂದು 5ನೇ ಸತಿ ಬರ್ತಾಯಿದ್ದೀವಿ ಸಿಂಗಾಪುರಲ್ಲಿ ಇದಾಗಿಂದ. ಲೈಕ್ ವೆಜಿಟೇರಿಯನ್ಸು, ಇಂಡಿಯನ್ ಫುಡ್, ಪರ್ಫೆಕ್ಟ್ ಪ್ಲೇಸ್, ಬಜೆಟ್ ಆ್ಯಕ್ಚುಲಿ. ಯಾ ಟೇಸ್ಟ್ ಅಮೇಜಿಂಗ್, ಕ್ವಾಂಟಿಟಿ ಹೊಟ್ಟೆ ಲೈಕ್ ಓವರ್ ಆಗ್ತದೆ. ಇದೆಲ್ಲ ಹೊರಗಡೆ ದೇಶದಲ್ಲಿ ಬಂದಾಗ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. AARYA ಆರ್ಯ ರೆಸ್ಟೋರೆಂಟ್ ಅಂತ ನಿಮಗೆ ಗೂಗಲಲ್ಲಿ ಆರ್ಯ ಭವನ್ಗೆ ಹೋಗ್ಬಿಟ್ಟಿರಾ, ಆರ್ಯ ರೆಸ್ಟೋರೆಂಟ್ ಅಂತ. ಬಾಳೆ ಎಲೆಯಲ್ಲಿ ಕೊಡ್ತಾರೆ, ಊಟ ಅಂತೂ ಸೂಪರ್. ಮಾತಾ ಎಲ್ಲ ಚಿಕ್ಕದು ನಾರ್ಮಲ್ ನಮ್ಮದು ತಿಂಡಿ ತಿನ್ನೋ ಜಾಗ. ಬ್ರೇಕ್ಫಾಸ್ಟು ಇದು ಎಲ್ಲ ಸಖತ್ತಾಗಿರುತ್ತೆ. ಇಟ್ಸ್ ವೆರಿ ನೈಸ್. ತುಂಬ ಖುಷಿ ಆಯ್ತು ನಮಗೆ. ಆ್ಯಂಡ್ ಬೇಬಿ ರಿವ್ಯೂ ಹೇಳ್ಬೇಡ ಬೇಬಿ. ಸಕ್ಕತ್ತಾಗಿದೆ ನಿಜ. ನಾನು ಇಷ್ಟನೇ ತನಕ ನಮ್ಮ ರಾತ್ರಿ ಹೊತ್ತು ಬರ್ತಿದ್ದೆ, ರಾತ್ರಿ ಹೊತ್ತು ರೈಸ್ ಸಿಗ್ತಿದೆ ನನಗೆ ತಿಂಡಿ. ಇವತ್ತು ರೈಸೇ ತಿನ್ಬೇಕಂತ ಅಂದ್ಕೊಂಡು ಮಧ್ಯಾಹ್ನ ಊಟಕ್ಕೆ ಬಂದಿದೆ. ಸೊ ಇಟ್ಸ್ ವೆರಿ ನೈಸ್. ನಾನಂತೂ 2 ರೈಸ್ ತೊಗೊಂಡಿದ್ದೆ, ಸಾಂಬಾರ್ ರೈಸ್ ಒಂದಿದೆ ಮಿಕ್ಸ್ ಮಾಡಿಕೊಂಡು. ಬಿಡಂಗಿಲ್ಲ ಅದನ್ನು. ನನಗೆ ಸಾಮಾನ್ಯ ತಿಂದೆ. ಓಕೆ, ಸೂಪರ್. ಟೇಸ್ಟ್ ಅಂತೂ ಸೂಪರ್. ಬಜೆಟ್ ಫ್ರೆಂಡ್ಲಿ ಒನ್, ಮಸ್ಟ್ ಟ್ರೈ ಪ್ಲೇಸ್ ಸಿಂಗಾಪುರಲ್ಲಿ. ವೆಜಿಟೇರಿಯನ್ಸ್ಗಂತೂ ಪಕ್ಕಾ ಪ್ಲೇಸ್, ಬಜೆಟ್ ಫ್ರೆಂಡ್ಲಿ. ಯಾರೋ ಇವಳ ಮಮ್ಮಿ ಡ್ಯಾಡಿ ಗ್ಯಾರಂಟಿ, ಇನ್ನು ಇವಳ ನನಗ ಜೋಡಿ, ನಮ್ಮನೆಯ ತುಳಸಿ ಕಟ್ಟೆ ನೋಡಾಗೋಳಿವಳೆ. ಸೊ ಇದೇ ಆರ್ಯ ರೆಸ್ಟೋರೆಂಟು ನೋಡಿ, ಓಕೆನಾ. ಆರ್ಯ ಪ್ಯೂರ್ ವೆಜ್ ಅಂತ ಚೆನ್ನೈ ಬಿಲ್ ಪೇ ಮಾಡ್ತಾ ಇದ್ದಾನೆ. ಇದು ಎಲ್ಲಿ ಬರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಕ್ಲೈವ್ ಸ್ಟ್ರೀಟು. ಓಕೆ, ಅದು ಇಲ್ಲ ಅಂತಂದರೆ ಇದು ಕ್ಯಾಂಪ್ ಬೆಲ್ ಸ್ಟ್ರೀಟ್ ಅಂತ. ನೋಡಿ ಇಲ್ಲೆಲ್ಲ ಪೂರ್ತಿ ನಮ್ಮೂರದೇ, ಎಲ್ಲ ಚೆನ್ನೈದೇ ಇದೆ. ಇಲ್ಲೇ ತರಕಾರಿ ಇದು ಎಲ್ಲ ಇದೆ ನೋಡಿ. ಇಲ್ಲೇ ಕ್ಯಾಂಪಬೆಲ್ ಲೇನ್ ಅಂತ ಇದೆ, ಅದನ್ನು ನೀವು ನೋಡಿಕೊಂಡ್ರೆ ಸಿ ಫುಲ್ ಇಂಡಿಯಾ ಥರನೇ ಫೀಲ್ಸು ನಿಮಗೆ. ಓಕೆ, ಕಾಂಟ್ಯಾಕ್ಟ್ ನಂಬರು ನೋಡಿ. ಇಲ್ಲಿಗೆ ಎಲ್ಲದೂ ಹತ್ತಿರ ಇದೆ, ಬಸ್ ಸ್ಟಾಪು ಹತ್ತಿರ ಇದೆ, ಆ್ಯಂಡ್ ರೈಲ್ವೆ ಅಂದರೆ MRTನೂ ಹತ್ತಿರ ಇದೆ, ಎಲ್ಲದೂ ಹತ್ತಿರ ಇದೆ. ಹಾಡುಗಳು ನಮ್ಮ ಇಂಡಿಯಾದೇ ಓಡಾಡ್ತಾ ಇರತ್ತೆ. ಬಂದರು ನಮ್ಮ ಹೀರೋ ಬಂದರು. ಆಯ್ತಾ? ಎಷ್ಟಾಯ್ತು ಹೇಳು? ತಿನ್ಬೇಕು, ಬರೀ $9 ಆಯಿತು. ಇದ್ರು ಹೊಟ್ಟೆ ತುಂಬ ಒಂಚೂರು ಬಿಟ್ಲು, ಹೊಟ್ಟೆ ತುಂಬಷ್ಟು ಊಟ ಆಯ್ತು. ಹೌದು, ಅದು ಫಾರಿನ್ ಕಂಟ್ರಿ ಅವರೇ ಕೊಡ್ತಾರೆ. ಹಪ್ಪಳ ಇದು ಮೇಜರ್ಲಿ ಇದು ಬಾಳ್ಕ. ಸೋ ಗುಡ್. ಮಾಡ್ಕೊಂಡೆ ಯಾರಿಗೂ. ಏನು ಸ್ಪೆಷಲ್ ಅಂದರೆ ಸ್ವಾತಿ ಬರ್ಡೇ. ಸೊ ಬರ್ಡೇ ಅಂದ್ಬಿಟ್ಟು ಇಡೀ ಬಸ್ಸೇ ಬುಕ್ ಮಾಡಿಬಿಟ್ಟಿದ್ದೀನಿ. ಸುಮ್ಮನೆ ಹೇಳಿದೆ. ಈಗ ನಾವು ಇಳ್ಕೊಂಡ ತಕ್ಷಣ ಮತ್ತೆ ಬಸ್ಸು ಮನೆಗೆ ತೊಗೊಂಡೋಗ್ಬಿಡ್ತಾರೆ ನೋಡಿ. ಇಡೀ ಬಸ್, ದರ್ ಈಸ್ ನೋ ಒನ್ ಇನ್ ಅವರ್ ಬಸ್, ನಾವಿಬ್ಬರು ಮಾತ್ರ. ಹೆಂಗೆ ಸಿಂಗಾಪುರಲ್ಲಿ ಬಸ್ ಬುಕ್ ಮಾಡಿದ್ದೀನಿ ನಿನ್ನ ಬರ್ಡೇಗೆ. ಹೆಂಗೆ ನಾವು ಬೇಬಿ ಇಡೀ ಬಸ್ ಬುಕ್ ಮಾಡಿದ್ದೀನಿ. ಜಾಲಿ ಜಾಲಿ, ಜೋಬೆಲ್ಲ ಖಾಲಿ ಖಾಲಿ. ಇವಾಗ ಬಸ್ ಸ್ಟಾಪಿಂದ ಬಂತ ಅನ್ಸುತ್ತೆ. ಸೊ ಇವಾಗ ಹತ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಐ ಜಸ್ಟ್ ವಾಂಟ್ ಸೇ ಒನ್ ಥಿಂಗ್. ಇಲ್ಲಿ ಬಸ್ಗಳಲ್ಲಿ ಫ್ರಂಟ್ ಡೋರಲ್ಲೇ ಹತ್ಬೋದು, ಬ್ಯಾಕ್ ಡೋರಲ್ಲಿ ಹತ್ತಲಿಲ್ಲ. ಆ್ಯಂಡ್ ಫ್ರಂಟ್ ಡೋರಲ್ಲಿ ಹತ್ತಿ ಫ್ರಂಟ್ಗೆ ಬರಬೇಕು. ಹತ್ತಲ್ಲ, ಯಾರೂ ಹತ್ತಲ್ಲ, ಎಕ್ಸಿಟ್ ಮಾತ್ರ ಬ್ಯಾಕ್ ಡೋರಲ್ಲಿ. ಆ್ಯಂಡ್ ಇಟ್ಸ್ ರಿಟರ್ನ್ ಇದೆ. ಫ್ರಂಟ್ ಡೋರಲ್ಲಿ ಎಂಟ್ರಿ ಎಕ್ಸಿಟ್ ಎರಡೂ ಮಾಡ್ಬೋದು, ಬಟ್ ಬ್ಯಾಕ್ ಡೋರಲ್ಲಿ ಓನ್ಲಿ ಎಕ್ಸಿಟ್. ಇಲ್ಲಾಂದರೆ ಡ್ರೈವರ್ ಬಡ್ಕೊತಾನೆ.
ಬಾಗಿಲೇ ಹಾಕಲ್ಲ. ನಮ್ಮನ್ನು ಟ್ಯಾಪ್ ಮಾಡಬೇಕು, ಎಲ್ಲರೂ ಟ್ಯಾಪ್ ಮಾಡಲೇಬೇಕು, ಆಮೇಲೆ ಹೊರಡೋದು. ಲೈಕ್ ರೂಲ್ಸ್ ಆರ್ ಸೋ ಗುಡ್ ಸಮ್ಟೈಮ್ಸ್. ಇಡೀ ಬಸ್ ಕಂಟ್ರೋಲ್ ಡ್ರೈವರ್ ಇಡೀ ಕಂಟ್ರೋಲ್ ಹೋಗ್ಲೇ ವೀಲ್ ಚೇರ್ ಅವ್ರು ಬಂದು ಅದು ಡೌನ್ ಮಾಡೋದು ಕೂಡ ಹೌದು. ಸೊ 1 ಅವರ್ ಆಯಿತು. 1 ಅವರ್ ಜಾಸ್ತಿನೇ ಆಯಿತು ಆ್ಯಕ್ಚುಲಿ. ಜಾಸ್ತಿ ಆಯ್ತು. 2 hours ಆಯಿತು. ಯಾವುದಿದು ಸ್ಟ್ರೀಟ್ ಚಿನ್ನ? ಬಗೀಸ್. ಒಳ್ಳೆ ಡ್ರೆಸ್ ಇದೆ. ಪ್ರೈಸು ಹಂಗೆ ಇದೆ. ಸ್ವರ್ಗ ಅಂದರೆ ಹೆಂಗೆ ಗೊತ್ತಾ? ಇದು ಜೊತೆಗೆ ದುಡ್ಡಿರ್ಬೇಕಷ್ಟೇ. ಸ್ವರ್ಗಕ್ಕೆ ಎಂಟ್ರೆ ಹೆಂಗೆ ಪುಣ್ಯ ಮಾಡಿರ್ಬೇಕು, ಇಲ್ಲಿಗೆ ಎಂಟ್ರೆ ಹಂಗೆ ದುಡ್ಡಿರ್ಬೇಕು. ಕಲೆ ಇದೆ. ಇಟ್ಸ್ ನೈಸ್. ಐ ಲೈಕ್ ದಟ್. ಸೊ ಶಾಪಿಂಗ್ ಮಾಡ್ತೀವಿ ಒಂದಷ್ಟು ಐಟಮ್ ಬ್ಯಾಗಲ್ಲಿ ತುಂಬ್ಕೊಂಡ್ವಿ, ಬಟ್ಟೆ ಸಣ್ಣ ಪುಟ್ಟ ಐಟಮ್ಸು. ಬಟ್ ಇಲ್ಲಿ ತುಂಬ ಆಪ್ಷನ್ಸ್, ವೇರಿಯಬಲ್ ಆಪ್ಷನ್ಸ್ ಸಿಕ್ಕಾಪಟ್ಟೆ. ಬಾಯ್ಸ್ಗಿಲ್ಲ, ಬಾಯ್ಸಿಗೆ ಒಂದು ಮ್ಯಾಕ್ಸಿಮಮ್ 1-1.5 ಅವರ್ ಓಡಾಡಿರೋದ್ರಲ್ಲಿ ಮ್ಯಾಕ್ಸಿಮಮ್ ಒಂದು 8ರಿಂದ 10 ಅಂಗಡಿ ಈ ಥರ. ಸ್ವಲ್ಪ ಅಫಿಷಿಯಲ್ ಡವ್ಗಳ ಅಂಗಡಿ ನೋಡಿರಿ ಈ ಥರ. ಸೊ ಈ ಥರ ಅಂಗಡಿಗಳು, ಬಾಯ್ಸ್ ಶಾಪ್ಸ್ ನೋಡ್ಕೊಂಡು ಅಷ್ಟೇ. ಬಾಯ್ಸ್ ಈ ಥರ ತುಂಬ ಕಮ್ಮಿ ಬಾಯ್ಸ್ ಅಂಗಡಿ. ಬಟ್ ಲೇಡೀಸ್ ಇದು ಮಾತ್ರ ಲೇಡೀ ಶಾಪ್ಸ್. ಏನದ? ನನಗೆ ಇಷ್ಟ ಆಯ್ತು ಅವತ್ತಿಂದನೇ ಅಲ್ಲಿ ಡೈಲಿ ಯೂಸ್ಗೆ ಹಾಕ್ಕೊಂಡಿದ್ದೆ. ಹ್ಯಾಟ್ಸು, ಲಾಡ್ ಆಫ್ ಹ್ಯಾಟ್ಸ್. ಈ ಬಂಚ್ಗಳಂತೂ ಲೆಕ್ಕನೇ ಇಲ್ಲ. ಕೀ ಬಂಚ್ ಅಂತೂ ಕೆಳಗಡೆ ಮಾತ್ರ ನೋಡಿ. ಕೀ ಬಂಚ್ಗಳು, ಸೊವಿನಿಯರ್ಸು ಈ ಥರ, ಸಾರಿ ಈ ಥರ ಡಾಲ್ಸು ಆ್ಯಂಡ್ ಈ ಥರ ನೋಡಿ, ಈ ಥರ ಮಕ್ಕಳು ಆಟ ಆಡೋದು. ನಾನು ಅಂದೆ ಗೂಗಲಿಗೆ ತಗೊಳ್ಳೋಣ ಅಂತ ಬೈತಾ ಇದ್ದೆ. ಅಟ್ರಾಕ್ಷನ್ಸ್, ಆಮೇಲೆ ಚಾಕ್ಲೇಟ್ ಶಾಪ್ಸು. ಚಾಕ್ಲೇಟ್ ತಿಂಡಿ ದುಬೈಗಿಂತ ಚೀಪ್ ಇದೆ. ಹೇ ವಿ ಆರ್ ಗೋಯಿಂಗ್ ಬ್ಯಾಕ್ ದಿಸ್ ವೇ. ಹಾಂ, ದುಬೈಯಿಂದ ಚೀಪ್ ಇದೆ. ಚಾಕ್ಲೇಟ್ ಚೀಪ್ ಇದೆ. ಆಮೇಲೆ ಈ ಥರ ಬ್ಯಾಗ್ಸು ನೋಡಿ. ಇಲ್ಲಿ ನೋಡಿ, ಇನ್ನೊಂದು ತಗೊಂಡೆ ನಾನು. ಈ ಥರದ್ದು 3 ತಗೊಂಡೆ. ಈ ಥರದ್ದು 3 ತಗೊಂಡೆ, ಜಿಗಿ ಅಂತ. ಚೆನ್ನಾಗಿದೆ, ಆಲ್ ಗುಡ್. ಸೊ ವಿ ಕೇಮ್ ಟು ಆನ್ ಎಂಡ್. ಈ ಯಾವುದಿದು ಸ್ಟ್ರೀಟ್ ಹಚ್ಚಿನ? ಬಗೀಸ್ ಸ್ಟ್ರೀಟು. ವೆಯ್ಟ್ ನೆಕ್ಸ್ಟ್ ಚೈನಾ ಮಾರ್ಕೆಟ್ಗೆ ಹೋಗೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಯಾಕೆಂದರೆ ಈ ಥರ ಐಟಮ್ಸ್ ಎಲ್ಲ ಚೈನಾ ಮಾರ್ಕೆಟಲ್ಲಿ ಕಮ್ಮಿ. ಬೇಬಿ ಇಲ್ಲಿ ನೋಡಿ, ಇಲ್ಲಿ ಕಮ್ಮಿ ಇದೆ. 29. ಈ ಥರನೇ ಶಾಪ್ಸ್ ಆದರೂ ಬರೀ ಇದೇ ಇಟ್ಬಿಟ್ಟಿದ್ದಾರೆಲ್ಲ ನೋಡ್ರಿ. ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕವರ್ಸು, ಇಯರಿಂಗ್ಸು, ಹುಡುಗಿರ್ಗಂತೂ ಹಬ್ಬ. ಹುಡುಗಿರ್ಗಂತೂ ಹುಡುಗರು ಕರ್ಕೊಂಬರುವಾಗ ಯೋಚನೆ ಮಾಡ್ಕೊಂಡು ಕರ್ಕೊಬನ್ನಿ, ಇಲ್ಲ ಜೋಬಲ್ಲಿ ದುಡ್ಡು ಇಟ್ಕೊಂಡು ಕರ್ಕೊಬನ್ನಿ. ನೀನು ಹುಡುಗಿರ ಬಗ್ಗೆ ಮಾತಾಡ್ತೀನಿ. ಸೊ ಆ್ಯಕ್ಚುಲಿ ಸ್ವಲ್ಪ ದುಡ್ಡು, ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ, ಬಟ್ ಪ್ರೈಸಿಂಗ್ ಒಂದು ಇದೆ. ಐಸ್ ಚೈನಾ ಮಾರ್ಕೆಟ್ ಇಲ್ಲಿವರೆಗೆ ಮೇಲ್ಗಡೆ ನೋಡಿ ಈ ಸ್ಟ್ರೀಟ್
ಎಂಟ್ರೆನ್ಸು. ಬರೀ ಐಸ್ ಹಾಕ್ತಾನೆ. ಇಲ್ಲ, ವಿತೌಟ್ ಐಸ್ ಹೇಳ್ತೀನಿ. ನೋ ಐಸ್. ತಗೊಳಪ್ಪ ಐಸ್, ನಂಗೆ ಬೇಡ. ನಿನಗೆ ನಾನು ಐ ಜ್ಯೂಸ್. ಸೊ ಇವಾಗ ಫುಲ್ ಜನ ಗಾಯ್ಸ್. ಚೆನ್ನಾಗಿದೆ ಜಾಗ. ಬರೀ 2 ಅವರ್ ಓಡಾಡಿದ್ವಿ. ಹುಡುಗರಿಗೆ ಏನಿಲ್ಲ, ಹುಡುಗರಿಗೆ ಅಷ್ಟಕ್ಕಷ್ಟೇ ಬರೀ ಬ್ರ್ಯಾಂಡೆಡ್ ಐಟಮ್ಸ್ ಅಷ್ಟೇ. ಬ್ರ್ಯಾಂಡೆಡ್ ತೊಗೊಳ್ಳೋದಾದರೆ ಇಟ್ಸ್ ವರ್ತ್ ಕಮ್ಮಿಂಗ್ ಇಯರ್. ನಾಟ್ ಇಯರ್, ಸಿಂಗಾಪುರ್ ಅಂತ. ಯಾ ಇಲ್ಲ ಮಾಡ್ತಾರೆ ಫುಲ್ ಎಲ್ಲ ಕಡೆ ಕ್ಯಾಶ್ ಇಟ್ಕೊಂಡು ನೋಡೋಕೆ ದೊಡ್ಡ ತಲೆನೋವು. ಆ್ಯಕ್ಚುಲಿ ತಲೆನೋವು ಕ್ಯಾಶು. ನೋಡಿ ಹಂಗೆ ಫುಡ್ ತೋರಿಸಿದೆ. ವೆಜ್ಜು ನಾನ್ ವೆಜ್ ಎಲ್ಲ ಇದೆ. ಯಾ ಇದು ಮಿಸ್ಟರ್ ಕೋಕೋನಟ್. ನಾನು ಮೊನ್ನೆ ಆ್ಯಕ್ಚುಲಿ ತಗೊಂಡೆ ಮಿಸ್ಟರ್ ಕೋಕೋನಟಲ್ಲಿ. ಬಡ್ಡಿ ಮಕ್ಕಳು ಅರ್ಧ ಐಸೆ ಹಾಕಿರ್ತಾರೆ, ಬರೀ ಐಸೆ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಹಾಂ ಅಲ್ಲ, ಮಿಸ್ಟರ್ ಕೋಕೋನಟಲ್ಲಿ ಮೊನ್ನೆ ಮಾಡಿದ್ದು. ಹೌದೌದು, ಅದು ನಾವು ಲೆಸ್ ಐಸ್ ಹೇಳಬೇಕಿಲ್ಲೆಲ್ಲ. ಇನ್ನೊಂದು ಏನು ಗೊತ್ತಾ, ದರಿದ್ರ ಅಂದರೆ ಎಲ್ಲದಕ್ಕೂ ಐಸ್ ಹಾಕ್ತಿರ್ತಾರೆ. ಮುಕ್ಕಾಲು ಭಾಗ ಐಸ್ ಹಾಕ್ತಾರೆ. ಸೊ ನಾವೇನು ಮಾಡಬೇಕು, ಹೇಳ್ಬೇಕಾದ್ರೆ ನೋ ಐಸ್, ಲೆಸ್ ಐಸ್ ಅಂತ ಹೇಳ್ಬೇಕು. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಚೈನಾ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವತ್ತು ಶಾಪಿಂಗ್ ಡೇ ಆಗಿರೋದ್ರಿಂದ ಚೈನಾ ಮಾರ್ಕೆಟಲ್ಲಿ ಏನಾದ್ರು ಒಂದು